ಬನ್ನಿ ನೋಡೋಣ. ನಮ್ಮಿಬ್ರು ಫೋಟೋ ಇಷ್ಟು ಚೆನ್ನಾಗಿದೆ ಅಲ್ವಾ ಸರ್? ನಾವಿಬ್ರು ಮ್ಯಾಚಿಂಗ್ ಸರ್. ನೀವು ಗುಂಡಗಿರ, ನಾನು ಗುಂಡಗಿರಿ, ಇಬ್ರು ಜೋಡಿ ಸರ್. ತಿನ್ನ ಐಸ್ ಕ್ರೀಮು. ಮಲ್ಲಿ ಎಲ್ಲೋಗಿದೆ? ಅಪ್ಪು ಎಲ್ಲಿ? ನಾನು ಅಪ್ಪು ಒಂದು ವಾಕಿಂಗಿಗೆ ಹೋಗಿದ್ವಿ. ಅವನನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಯಾ? ಅಪ್ಪು ಎಲ್ಲಿ ಅಂದೆ? ಇಲ್ಲ, ಅವನು ಬಾಬ್ನವ್ರ ಮನೇಲಿ ಮಿಂಚು ಜೊತೆ ಆಟ ಆಡ್ತಾ ಇದ್ದಾನೆ. ಅಲ್ಲ ಮಲ್ಲಿ, ನನ್ಗೊಂದು ಅರ್ಥ ಆಗ್ತಿಲ್ಲ. ಮಲ್ಲಿ ನಿಜ ಅವನಾಗ ಅವನೇ ಅಲ್ಲಿ ಹೋಗ್ತಾನ ಅಥವಾ ನೀನ್ ಹೋಗ್ಬಿಟ್ಟು ಬರ್ತೀಯಾ? ಅವ್ವ ಏನವ್ವ? ಕರ್ಕೊಂಡು ಹೋದವಳು ಕರ್ಕೊಂಡು ಬರ್ಬೇಕು ಅಂತ ಗೊತ್ತಿರಲ್ವಾ? ಅಕ್ರೆ, ಅವ್ನು ನನ್ನ ಮಾತು ಎಲ್ಲಿ ಕೇಳ್ತಾನೆ? ಅವನು ಬೆಳೆದು ದೊಡ್ಡವನಾಗಿದ್ದಾನಪ್ಪ. ನಾನು ಇವಾಗ ಹೇಳಕ್ ಹೋದ್ರೆ ನನಗೆ ವಾಪಸ್ ಹೇಳ್ತಾನೆ. ಅಷ್ಟಕ್ಕೂ ಅವ್ನು ಹೋಗಿರೋದು ಎಲ್ಲಿಗೆ? ಅವ್ರಪ್ಪನ ಮನೆಗೆ. ಅದಕ್ಕೆ ಯಾರಪ್ಪನ ಅಪ್ಪಣೆ ಬೇಕು ಅಂತೀನಿ. ಪರ್ಮಿಷನು ಬೇಡ, ವೀಸನು ಬೇಡ. ಮಲ್ಲಿ ಆಯ್ತು, ಇರೋದನ್ನೇ ಹೇಳ್ದೆ. ಅದೇನೋ ಅಂತಾರಲ್ಲ, ಹಂಗಾಯ್ತು. ಇರ್ಲಿ ಬಿಡಿ, ಇನ್ಮೇಲೆ ಹೇಳಲ್ಲ, ಮಾಡಲ್ಲ. ಪ್ರತಿ ಸಲ ಇದನ್ನೇ ಹೇಳ್ತೀಯ, ಮತ್ತೆ ಅದನ್ನೇ ಮಾಡ್ತೀಯ. ಇತ್ತೀಚೆಗೆ ಅವ್ನು ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಜಾಸ್ತಿ ಆಗ್ಬಿಟ್ಟಿದೆ. ಮೊನ್ನೆ ನೋಡಿದೆ ಅಲ್ಲ, ಅಲ್ಲೇ ಮಲಗಿಬಿಟ್ಟಿದ್ದ. ಹೀಗೆ ಬಿಟ್ರೆ ಅವ್ನು ಪರ್ಮನೆಂಟ್ ಆಗಿ ಅಲ್ಲೇ ಇದ್ಬಿಡ್ತಾನೆ. ತಪ್ಪೇನಿದೆ? ಅವನು ಅಪ್ಪನ ಮನೇಲಿ. ಸಾರಿ, ಟಂಗ್ ಸ್ಲಿಪ್ ಆಯ್ತು. ಇತ್ತೀಚೆ ಜಾಸ್ತಿನೇ ಸ್ಲಿಪ್ ಆಗ್ತದೆ. ಹೇಳ್ತಾ ಇಲ್ಲ ಸ್ಲಿಪ್ ಆಯ್ತು ಅಂತ. ನಾವು ಸರಿ ಬಿಡು, ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಅವನನ್ನು ಕರ್ಕೊಬ. ಅಲ್ಲಿಗೆ ಹೋಗಿ ಕರ್ಕೊಂಬರ್ಲಾ? ಇಲ್ಲಿಂದಾನೆ ಕೂಗು, ಅವನು ಕೇಳಿಸುತ್ತೆ. ನಾನು ಅನ್ಕೊಂಡೆ ಅಲ್ಲಿಗೆ ಹೋಗಿ ಕರ್ಕೊಂಬರ್ಬೇಕು ಅಂತ. ಏನ್ ಬೇಕಿಲ್ಲ, ಇಲ್ಲಿಂದಾನೆ ಕರಿಯು, ಹೋಗು. ನೀನ್ ಕರ್ದಿದ್ದು ಆ ಗೋಡೆಗೂ ಕೇಳಿಸಿರಲ್ಲ, ಎದುರು ಮನೆಗೆ ಹೇಗೆ ಕೇಳಿಸುತ್ತೆ? ಜೋರ ಕರಿ. ಅಪ್ಪು, ಅಪ್ಪು ಮನೆಯಿಂದ ಕಾಲ್ ಬಂದು ಹೋಗು, ಕರೀತಾ ಇದಾರೆ. ಸರ್, ನಮ್ ಸಿಕ್ಕಿ ಸರ್, ಬಿಡಿ, ನೀವು ತಿನ್ಸಿ. ದೊಡ್ಡವ್ರಿಗೆ ಮರ್ಯಾದೆ ಕೊಡ್ಬೇಕು. ಅವ್ರು ಕರೀತಾ ಇದಾರೆ ತಾನೆ, ಹೊರಡು. ಸರ್ ಬಿಡಿ ಸರ್, ನೀವು ತಿನ್ಸಿ ಸರ್, ಅವ್ರೇನು ಅನ್ಕೊಳಲ್ಲ. ಆಯ್ತಪ್ಪ, ಇನ್ನಿಷ್ಟ. ನೋಡಿದ್ರ ಬಂದ ಅವನು. ಇಲ್ಲ, ಅದನ್ನೇ ಹೇಳ್ತಾ ಇರೋದು, ಅವ್ನು ದೊಡ್ಡವನಾಗಿದ್ದಾನೆ, ನನ್ನ ಮಾತು ಕೇಳಲ್ಲ ಅಂತ. ಇಲ್ಲಿ ಬಿಡಿ, ಅಲ್ಲೇ ಈಗ ಬರ್ತಾನೆ. ಅಪ್ಪು, ಸರ್, ನಮ್ಮ ಮಮ್ಮಿ ಸರ್ ಹೋಗಿಲ್ಲ ಅಂದ್ರೆ ಕದಾಯ. ಐಸ್ ಕ್ರೀಮ್ ತಗೊಳ. ಸರ್, ನೀವೇ ನಿಂತ್ಕೊಳ್ಳಿ ಸರ್. ತರ್ಲೆ ತಗೋ. ನೀನೇ ಇದನ್ನು ಖಾಲಿ ಮಾಡ್ಬೇಕು. ಅದನ್ನ ಯಾರು ಖಾಲಿ ಮಾಡ್ತಾರೆ? ಅದು ಮಮ್ಮಿ ಚಿಕ್ಕ ಐಸ್ ಕ್ರೀಮ್ ಕೊಡಿಸಿದ್ರ, ಅವ್ರ ಜೊತೆ ತಿಂತಾ ಇದ್ದೆ ಅಷ್ಟೇ. ವಾಕಿಂಗಿಗೆ ಅಂತ ಹೋದ್ವಿ, ಜೊತೆಗೆ ಐಸ್ ಕ್ರೀಮು ತಿಂದ್ವಿ ಅಷ್ಟೇ, ಬೇರೆ ಏನೂ ಇಲ್ಲಪ್ಪ. ನೀನು ಹೋಗಿ ಓದ್ಕೋ. ಅದು ಮಮ್ಮಿ ಬೆಳಗ್ಗೆಯಿಂದ ಓದಿ ಸುಸ್ತಾಗಿದೆ. 5 ಮಿನಿಟ್ಸ್ ಮೊಬೈಲ್ ನೋಡ್ಲಾ? ಮೊಬೈಲ್ ಎಲ್ಲ ಏನು ಬೇಡ, ನೀನು ಓದ್ಕೋ. ಅಟ್ಲೀಸ್ಟ್ ಟಿವಿ ಆದ್ರೂ ನೋಡ್ಲಾ? ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನೀನು ಟಿವಿ ನೋಡಿ ಎಷ್ಟು ಜನರಲ್ ನಾಲೆಜ್ ಇಂಪ್ರೂವ್ ಮಾಡ್ಕೊಂಡಿದ್ಯಾ ಅಂತ ನಂಗೆ ಗೊತ್ತು. ಅದೆಲ್ಲ ಏನು ಬೇಡ, ನೀನು ಓದ್ಕೋ ಸಾಕು. ಮಮ್ಮಿ ಓದಿ ತಲೆಯಲ್ಲೆಲ್ಲ ಸ್ಟಕ್ ಆಗೋಗಿದೆ. ಒಂದು ಸಾಂಗ್ ಹೇಳ ಮಮ್ಮಿ ಪ್ಲೀಸ್. ಇವ್ರ ಜೊತೆ ಸೇರ್ಕೊಂಡು ಐಸ್ ಇಡೋದನ್ನ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನೀನು. ಒಂದೇ ಸಾಂಗ್. ಓಕೆ ಓಕೆ ಮಮ್ಮಿ, ಥ್ಯಾಂಕ್ ಯು. ಥ್ಯಾಂಕ್ಸ್. ಕೊಡು. ಅಪ್ಪ ನಂಗೆ ನೀನು ಬೇಕಪ್ಪ, ಅಪ್ಪ ಅಮ್ಮಂಗೆ ನೀನು ಯಾಕೆ ಬೇಡಪ್ಪ. ಬಿಸಿ ತುಪ್ಪ ಅದೇ ತಪ್ಪಾಗಿ ಹೋಯ್ತಪ್ಪ. ಅಪ್ಪು, ನಂಗೆ ನೀನು ಬೇಕಪ್ಪ. ಏನು ಹಾಡೋದು? ಅದು ಮಮ್ಮಿ, ನಾನು ಬೇರೆ ಸಾಂಗ್ ಹಾಕೋದಕ್ಕೆ ಹೋಗಿ ಈ ಸಾಂಗ್ ಹಾಕ್ಬಿಟ್ಟೆ ಮಮ್ಮಿ. ತಾವು ಯಾವ ಸಾಂಗ್ ಹಾಕಕ್ಕೆ ಹೋಗಿದ್ರು? ಅದೇ ಚಿಕ್ಕಿ ಲೇಟೆಸ್ಟ್ ಹಿಟ್ ಸಾಂಗು. ಯಾವ್ದು? ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ಇದ್ದು ಅದ್ರಲ್ಲೂ ಅಪ್ಪ ಇದೆ, ಇದ್ರಲ್ಲೂ ಅಪ್ಪ ಇದೆ. ಆ ಅಪ್ಪ ಬರ್ಬೇಕಾಗಿತ್ತು, ಈ ಅಪ್ಪ ಬಂದು
ಅಲ್ಲ ಇತ್ತೀಚೆಗೆ ಯಾಕೆ ನೀನ್ ಇಂಥ ಹಾಡುಗಳನ್ನ ಕೇಳಿಸ್ಕೊತಿದ್ಯಾ? ಯಾಕಂದ್ರೆ ಕೇಳೋದಕ್ಕೆ ಚೆನ್ನಾಗಿದೆ ಮಮ್ಮಿ. ಯಾಕೆ ನಿಮ್ಗೆ ಇಷ್ಟ ಆಗಿಲ್ವಾ? ಇಷ್ಟ ನೀನ್ ಯಾಕೆ ಇಂಥ ಹಾಡುಗಳನ್ನ ಕೇಳಿಸ್ಕೊತಿದ್ಯಾ? ಹೇಳಿದ್ನಲ್ಲ ಮಮ್ಮಿ ಇಷ್ಟ ಆಯ್ತು ಅಂತ. ಯಾಕೆ ಒತ್ತಿ ಒತ್ತಿ ಕೇಳ್ತಾ ಇದ್ರೆ ಏನ್ ಪ್ರಾಬ್ಲಮ್ಮು? ಏನಿಲ್ಲ, ನಿನ್ ಸಾಂಗ್ ಕೇಳಿಸ್ಕೊಂಡಿದ್ ಸಾಕು, ಇಸ್ಕೋ. ಹಾಡಿನ ಶುರುನೇ ಆಗಿಲ್ಲ. ಕೊಡೋ, ದಿನಿಂದ ನಾನು ಬೇರೆ ಬಯಸ್ಕೋಬೇಕು. ಓದ್ಕೊ. ನಾಳೆ ದಿನ ನೀವ್ ಯಾರು ಅಂತ ಗೊತ್ತಾದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಅವ್ನು ನನಗೆ ನಾನಾ ರೀತಿ ಪ್ರಶ್ನೆಗಳು ಕೇಳ್ತಾನೆ. ಅವನು ನಿಮಗೆ ಪ್ರಶ್ನೆ ಮಾಡ್ತಾನೆ ಅನ್ನೋದೇ ನಿಮ್ಮ ಚಿಂತೆನಾ? ಡೋಂಟ್ ವರಿ, ನಾನು ಅವನಿಗೆ ಯಾವ ವಿಷಯನೂ ಹೇಳಲ್ಲ. ಹಾಗೆ ಹೇಳೋ ಆಗಿದ್ದಿದ್ರೆ ಆ ಕೆಲಸ ನಾನು ಯಾವತ್ತೂ ಮಾಡಿರ್ತಿದ್ದೆ. ಬಟ್ ನಾನು ಯಾವತ್ತೂ ಆ ಕೆಲಸ ಮಾಡಲ್ಲ. ಅವನಿಗೂ ಅಷ್ಟೇ ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಗೂ ನಿಮ್ಮ ಬಗ್ಗೆ ನೀವೆಲ್ಲಿದ್ದೀರ ಅನ್ನೋ ವಿಷಯ ನಾನು ಹೇಳಲ್ಲ. ಡೋಂಟ್ ವರಿ, ನೀವು ಯೋಚನೆ ಮಾಡಬೇಡಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ. ಬೇರೆ ಏನಾದರೂ? ಥ್ಯಾಂಕ್ಸ್.